ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತಾ ಚಾನೆಲ್. ನಾನು ಹರ್ಷಿತಾ. ನೀವು ನೋಡ್ತಾ ಇದ್ದೀರ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಹೇಗಾಯಿತು ಅನ್ನೋದ್ರ ಬಗ್ಗೆ. ಹಾಗೆಯೇ ನಾನು ಈ ವಿಡಿಯೋನಲ್ಲಿ ತುಳಸಿ ಹಬ್ಬನ ಯಾಕೆ ಮಾಡ್ತೀವಿ, ಯಾವ ವಿಧಾನದಲ್ಲಿ ಮಾಡ್ತೀವಿ, ಮತ್ತು ಮಾಡಬೇಕಾಗಿರೋ ಕೆಲಸಗಳೇನು ಹಾಗೂ ಮಾಡಬಾರದ ಕೆಲಸಗಳೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ವೈದಿಕ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ದ್ವಾದಶಿಯ ತಿಥಿಯ ನವೆಂಬರ್ 2ರಂದು ಭಾನುವಾರ ಈ ದಿನ ಹಬ್ಬವನ್ನು ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ಹಾಗೆಯೇ ಲಕ್ಷ್ಮೀ ಸ್ವರೂಪಿಯಾದ ತುಳಸಿ ಹಾಗೂ ವಿಷ್ಣು ಸ್ವರೂಪವಾದ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ತಂದಿಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ವೀಕ್ಷಕರೇ. ಬೆಳಗಿನ ಸಮಯ ಅಥವಾ ಸಂಜೆಯ ಸಮಯ ಪೂಜೆಗೆ ಸೂಕ್ತವಾದದ್ದು ಅಂತಲೇ ಹೇಳ್ಬೋದು. ತುಳಸಿ ಹಬ್ಬದಂದು ನಾವು ಏನನ್ನೆಲ್ಲ ಮಾಡಬಾರ್ದು ಅಂತ, ನಾನ್ ವೆಜ್ ತಿನ್ನೋದು ಅಥವಾ ಜಗಳ ಕಿರಿಕಿರಿ ಮಾಡ್ಕೊಳ್ಳೋದು, ನಕಾರಾತ್ಮಕ ಆಲೋಚನೆಗಳನ್ನ ಬೆಳೆಸ್ಕೊಳ್ಳೋದು, ಇದನ್ನೆಲ್ಲ ಮಾಡಬಾರ್ದು. ಹಾಗೆ ಶುದ್ಧ ಸಾತ್ವಿಕ ಆಹಾರವನ್ನು ಸೇವಿಸಬೇಕು, ಒಳ್ಳೆಯದು ಬಯಸಬೇಕು, ಒಳ್ಳೆಯದು ಮಾಡಬೇಕು, ಮನೆಯಲ್ಲಿ ಸಿಹಿ ಮಾಡಬೇಕು ಹಾಗೂ ಪೂಜೆ ಮಾಡಬೇಕು ಅಂತಲೇ ಹೇಳ್ತೀವಿ. ಶಾಂತ ಸ್ವಭಾವದಲ್ಲಿ ಬದುಕಬೇಕು ಅಂತ ಕೂಡ ಹೇಳ್ತಾರೆ. ತುಳಸಿ ಹಬ್ಬವನ್ನು ಯಾಕೆ ಮಾಡಬೇಕು, ಈ ಹಿನ್ನೆಲೆ ಕಥೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಪುರಾಣದ ಪ್ರಕಾರ ವೃಂದ ಎನ್ನುವ ಒಂದು ಹೆಸರು ಬಂದು ತುಳಸಿಯ ಹೆಸರು. ಈಕೆ ತುಂಬ ಪತಿವ್ರತೆ ಆಗಿರ್ತಾರೆ. ಇವರ ಗಂಡ ಜಲಾಂಧರ ಇರ್ತಾರೆ. ಇವರು ಬಂದು ತುಂಬ ಒಂದು ರಾಕ್ಷಸರಾಗಿರ್ತಾರೆ. ಇವರು ಬೇರೆಯವ್ರಿಗೆ ಹಿಂಸೆಗಳನ್ನ ಕೊಡ್ತಿರ್ತಾರೆ, ದೇವತೆಗಳಿಗೂ ಕಷ್ಟ ಆಗ್ತಿರುತ್ತೆ. ಹಾಗೆ ಇವ್ರನ್ನ ಸದೆ ಬಡಿಯೋದಿಕ್ಕೆ ಅಂತ ವಿಷ್ಣು ಬಂದಾಗ ಜಲಾಂಧರನ ವೇಷದಲ್ಲಿ ಬಂದು ತುಳಸಿಯ ಪತಿವ್ರತ ಧರ್ಮವನ್ನು, ಅಂದರೆ ಅವರ ಪತಿವ್ರತತನಕ್ಕೆ ಭಂಗವನ್ನು ತಂದು ಬಿಡ್ತಾರೆ. ಆ ಸಂದರ್ಭದಲ್ಲಿ ತುಳಸಿ ಅವರಿಗೆ ಶಾಪವನ್ನು ಕೊಟ್ಟು ಪತಿಯೊಂದಿಗೆ ಸಹಗಮನ ಪದ್ಧತಿಯನ್ನು ಮಾಡಿಬಿಡ್ತಾರೆ. ಆದರೆ ತುಳಸಿಯ ಭಕ್ತಿಗೆ ಮೆಚ್ಚಿ ಮತ್ತು ಅವರ ಪತಿವ್ರತ ಧರ್ಮಕ್ಕೆ ಮೆಚ್ಚಿ ವಿಷ್ಣು ಪ್ರತಿ ವರ್ಷ ತುಳಸಿಯ ರೂಪದಲ್ಲಿ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತಲೇ ಹೇಳ್ತಾರೆ. ಆ ದಿನವನ್ನೇ ತುಳಸಿ ಹಬ್ಬ ಅಂತ ನಾವು ಆಚರಿಸ್ತೀವಿ ಅಂತ ಹೇಳ್ಬೋದು. ಮನೆಯಲ್ಲಿ ತುಳಸಿ ಹಬ್ಬದಂದು ಬೆಳಗ್ಗೆನೇ ಎದ್ದು ಶುಚಿಗೊಳಿಸಿ ಮನೆಯಲ್ಲಿ ಪೂಜೆ ಮಾಡಿ, ಹಾಗೆ ತುಳಸಿ ಕೊಟ್ಟೆಗೂ ಕೂಡ ಅರಿಶಿನ ಕುಂಕುಮಗಳಿಂದ ಅಲಂಕಾರವನ್ನು ಮಾಡಿ, ರಂಗೋಲಿಯನ್ನು ಬಿಡಿಸಿ, ಹೂವನ್ನು ಬಿಡಿಸಿ, ಹಾಗೂ ತುಳಸಿಗೆ ವಸ್ತ್ರವನ್ನು ವರ್ತಿಸಿ ಮತ್ತು ಗೆಜ್ಜೆ ವಸ್ತ್ರವನ್ನು ಕೂಡ ದೇವತೆಗಳಿಗೆ ಪ್ರಿಯ ಅಂತ ಹೇಳಿ ತುಳಸಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಮನೆಯಲ್ಲಿ ಹೂವು, ಹಣ್ಣು, ಕಾಯಿಯೊಟ್ಟಿಗೆ ಹಾಗೂ ಬಳೆಯನ್ನು ಇಟ್ಟು ತಾಯಿಗೆ ಅಲಂಕರಿಸಿ ಶುಭ ದಿನವೆಂದು ಹೇಳಿ ಹಬ್ಬವನ್ನು ಆಚರಿಸಬೇಕು ವೀಕ್ಷಕರೇ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬವನ್ನು ಲಕ್ಷ್ಮಿ ಅಂತಲೇ ಹೇಳಿ ತುಳಸಿನ ಸ್ಮರಿಸ್ತಾ ಸಮೃದ್ಧಿ, ಸಂತೋಷ, ಶಾಂತಿ ಹಾಗೂ ಮನೆಯಲ್ಲಿ ಏಳಿಗೆಯನ್ನು ತಂದುಕೊಡು ಅಂತ ಹೇಳಿ ತಾಯಿಗೆ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಸದಾ ನಗು ತುಂಬಿರಲಿ ಅಂತ ತಾಯಿ ಹತ್ರ ಕೇಳ್ಕೊತೀವಿ ಅಂತಾನೆ ಹೇಳ್ಬೋದು. ತುಳಸಿಗೆ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ತರುವಷ್ಟು ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ. ಈ ಬೆಟ್ಟದ ನಲ್ಲಿಕಾಯಿಯ ಕಡ್ಡಿಯೊಟ್ಟಿಗೆ ತುಳಸಿಯ ವಿವಾಹವನ್ನು ಈ ದಿನ ಮಾಡಲಾಗುತ್ತದೆ. ವಿಷ್ಣು ಮತ್ತು ತುಳಸಿಯ ವಿವಾಹದ ಸಮಯ ಅಂತಾನೆ ಹೇಳ್ಬೋದು. ಹಾಗೆ ಈ ಇಬ್ಬರನ್ನು ಪೂಜಿಸೋದ್ರಿಂದ ಶಾಶ್ವತ ಪುಣ್ಯ ನಮಗೆ ಲಭಿಸುತ್ತೆ, ಪಾಪಗಳು ಪರಿಹಾರವಾಗುತ್ತೆ ಹಾಗೂ ನಮ್ಮ ಪುಣ್ಯದ ಫಲ ಹೆಚ್ಚುತ್ತೆ ಅಂತ ಹೇಳ್ಬೋದು. ಸಂತಾನವಿಲ್ಲದ ದಂಪತಿಗಳಿಗೆ ತುಳಸಿ ಕನ್ಯಾದಾನ ಮಾಡಿದರೆ ಅವರಿಗೆ ಮಕ್ಕಳಾಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಎಲ್ಲದರೊಟ್ಟಿಗೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಸದಾ ನಗ್ತಾ ತಾಯಿಗೆ ಪೂಜೆಯನ್ನು ಮಾಡಿ, ಮನೆಗೆ ಬಂದಂಥ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಯಿಗೆ ಧೂಪ, ದೀಪ ಹಾಗೂ ಕಡ್ಡಿ ಇವುಗಳಿಂದ ಪೂಜೆಯನ್ನು ಸಲ್ಲಿಸಿ ತಮ್ಮ ಕೈಲಾದ ಮಟ್ಟಿಗೆ ತಾವು ಮನೆಯಲ್ಲಿ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾರೆ. ಇದು ಹಿಂದೂ ಸಂಪ್ರದಾಯದಲ್ಲಿ ನಡೆದು ಬಂದಿರುವಂಥದ್ದು. ನಾವು ಕೂಡ ಈ ದಿನ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಕರೆದು, ಹಾಗೆಯೇ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಮಾಡ್ಕೊಂಬರ್ತಿದ್ರು. ನಾನು ನಮ್ಮ ಅತ್ತೆಯವ್ರನ್ನ ಅಮ್ಮ ಅಂತಲೇ ಕರೆಯೋದ್ರಿಂದ ಅಮ್ಮ ಮಾಡ್ಕೊಂಬರ್ತಿದ್ರು. ಹಾಗೆಯೇ ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅವರ ನೇತೃತ್ವದಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ ತಪ್ಪಿಲ್ಲ. ನಮ್ಮ ಮನೆಯ ಅಕ್ಕಪಕ್ಕದ ಹೆಂಗಸರನ್ನು ಕರೆದು ನಾವು ಕೂಡ ಅರಿಶಿನ ಕುಂಕುಮವನ್ನು ಕೊಡ್ತೀವಿ. ಹಾಗೂ ಅವರು ನಮಗೆ ಅದೇ ಅರಿಶಿನ ಕುಂಕುಮವನ್ನು ಇಟ್ಟು ಒಳ್ಳೆಯದಾಗಲಿ ಅಂತ ಹೇಳಿ, ಮುತ್ತೈದೆತನ ಹೆಚ್ಚಲಿ ಅಂತ ಹೇಳಿ ಆ ತುಳಸಿ ದೇವಿಯನ್ನು ಪೂಜಿಸಿ ಹರಸಿ ಹಾರೈಸಿ ಹೋಗ್ತಾರೆ ಅಂತ ಹೇಳ್ಬೋದು. ನಾನಿವತ್ತು ತುಳಸಿ ಪೂಜೆಗೆ ಪ್ರಸಾದಕ್ಕೆ ಅಂತ ಹೇಳಿ ಕೇಸರಿ ಬಾತ್ ಕೂಡ ಮಾಡಿದ್ದೆ. ಹಾಗೆಯೇ ಮನೆಯಲ್ಲಿ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಾನು ಕೂಡ ನನ್ನ ಮಗನಿಗೆ ನೆನ್ನೆನೇ ಕೇಳ್ತಾ ಇದ್ದ, ತುಳಸಿ ಹಬ್ಬ ಅಂದರೆ ಏನು ಅಮ್ಮ, ಯಾಕೆ ಹಬ್ಬ
ಹಬ್ಬನ ಮಾಡ್ತೀವಿ ಅಂತ, ವೃಂದಾಳ ಕಥೆಯನ್ನು ಹೇಳಿದೆ, ಹಾಗೂ ಜಲಾಂಧರ ರಾಕ್ಷಸನ ಒಂದು ಕ್ರೂರತ್ವದಿಂದ ಅವನಿಗಾದ ಗತಿಯ ಬಗ್ಗೆನೂ ತಿಳಿಸ್ಕೊಟ್ಟೆ. ಇದೆಲ್ಲವನ್ನು ನಾವು ಮಕ್ಕಳಿಗೆ ತಿಳಿಸೋದ್ರಿಂದ ಒಳ್ಳೆಯ ಪ್ರವೃತ್ತಿ ಮಕ್ಕಳಿಗೆ ಬರೋದ್ರ ಒಟ್ಟಿಗೆ ಒಳ್ಳೆಯ ಸಂಸ್ಕಾರ ಕೂಡ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೋದು ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆಯೇ ತುಳಸಿ ಗಿಡ ಬಂದು ಮೆಡಿಸನಲ್ ಪ್ಲ್ಯಾಂಟ್ ಅಂತಲೇ ಹೇಳ್ತೀವಿ. ತುಂಬ ಆಯುರ್ವೇದದಲ್ಲಿ ಇರ್ಬೋದು, ಮೆಡಿಸನ್ಗಳಲ್ಲಿ ನಾವು ತುಳಸಿನ ಉಪಯೋಗಿಸ್ತೀವಿ. ಹಾಗೆಯೇ ನಮ್ಮ ಮನೆಯ ತುಳಸಿ ಕಟ್ಟೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರವಾಗಿದೆ, ಹಾಗೂ ತಾಯಿಗೆ ಎಷ್ಟು ಚೆನ್ನಾಗಿ ಪೂಜೆಯನ್ನು ಸ್ವೀಕರಿಸಿದ್ರು ಅಂತ ಕೂಡ. ನಿಮಗೂ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳಿ ಥ್ಯಾಂಕ್ ಯು.